Actually, दादा प्लान பண்ணா சாரி तुलु अंड मातने क्लास ताप जाता अच्छा एतना कन्नड़ तुले तरी तुला बे नमस्ते वेलकम ऑन बोर्ड ಆಕ್ಚುಲಿ ನಾವು ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಕನ್ನಡದಲ್ಲಿ ಮಾಡುವ ಅಂತ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ನಾವು ಇದುವರೆಗೆ ಅಂದರೆ ಜಾಸ್ತಿ ಏನಿಲ್ಲ ವೀಡಿಯೋಸು 3-4 ವೀಡಿಯೋಸ್ ಇರೋದು. ಅದರಲ್ಲಿ ಎಲ್ಲನೂ ತುಳು ಇರೋದು, ತುಳು ವೀಡಿಯೋಸೇ ಮಾಡಿರೋದು. ಕನ್ನಡದಲ್ಲಿ ಯಾಕೆ ಮಾಡುವ ಅಂದರೆ ಅಟ್ಲೀಸ್ಟ್ ತುಳು ಮಾತಾಡೋರಿಗೆ ಕನ್ನಡ ಅರ್ಥ ಆಗ್ತದೆ, ಅಂದರೆ ಕನ್ನಡ ಮಾತಾಡೋರಿಗೆ ತುಳು ಅರ್ಥ ಆಗೋದಿಲ್ಲ ಅಂತ ಹೇಳಿ ಕನ್ನಡದಲ್ಲಿ ವಿಡಿಯೋ ಮಾಡುವ ಅಂತ. ಸ್ವಲ್ಪ ಆಸೆಡ್ ಈಸೆಡ್ ಆಗ್ಬೋದು, ಬಟ್ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ. ನಮ್ಮ ಕನ್ನಡ ಅಷ್ಟು ಪ್ರಾಪರ್ ಇಲ್ಲ ಅಂದ್ರೆ ನಾವು ಮಂಗಳೂರಲ್ಲಿ ಮಾತಾಡೋದು ಇದೆ ಕನ್ನಡ, ಹೀಗೆ ಬೆಳೆದಿರೋದೇ ನಾವು ಹೀಗೆ, ಅದಕ್ಕೆ ನಮ್ಮ ಕನ್ನಡ ಹೀಗೆ ಇರೋದು. ಹೌದು. ಸೊ ಎಲ್ಲಿಯಾದ್ರೂ ಯಾರ ಬಗ್ಗೆ ಆದ್ರೂ ತಪ್ಪಾಯ್ತು, ಮಾತಾಡಿದ್ವಿ, ತಪ್ಪು ಮಾತಾಡಿದ್ವಿ ಅಂತ ಹೇಳಿದ್ರೆ ಸಾರಿ. ಸೊ ನಮ್ಮದು ಇವತ್ತು ಟಾಪಿಕ್ ಏನಂದ್ರೆ ಏವಿಯೇಷನ್. ಬಿಕಾಸ್ ನಾವು ಏರೋಸ್ಟಸ್ ಕ್ಯಾಬಿನ್ ಕ್ರೂ ಆಗಿರೋದ್ರಿಂದ ನಾವು ಫ್ಲೈಟಲ್ಲಿ ಯಾವ ಥರ ಫೇಸ್ ಮಾಡ್ತೇವೆ ಅಥವಾ ನಮ್ಮ ಎಕ್ಸ್ಪೀರಿಯನ್ಸ್ ಏನಿರ್ತದೆ, ಆ್ಯಂಡ್ ಯಾರಾದರೂ ಪ್ಯಾಸೆಂಜರ್ಸ್ ನೋಡೋರಿದ್ರೆ ಅಥವಾ ನೋಡುವವ್ರು ಯಾರಾದರೂ ಟ್ರಾವೆಲ್ ಮಾಡ್ತೀರಿ ಅಂತ ಹೇಳಿದರೆ ಈ ಒಂದು ಮಿಸ್ಟೇಕನ್ನು ಮಾಡಬೇಡಿ ಅಂತ ಒಂದು ಸಣ್ಣ ಒಂದು ಪ್ರಯತ್ನ ಅಷ್ಟೇ. ಸೊ ಫಸ್ಟ್ ಏನು ಹೇಳಬೇಕಂದ್ರೆ ಮೇನ್ಲಿ ಬೋರ್ಡಿಂಗ್ ಆಗ್ತಿರುವಾಗ ನಾವೇನಾದ್ರು ನಿಂತ್ಕೊಂಡಿದ್ರೆ ಸೊ ಮತ್ತೆ ಹಾಗೆಲ್ಲ ಕರಿಬೇಡಿ ಅಂತ. ಅಟ್ಲೀಸ್ಟ್ ನಾವು ಕೂಡ ಹ್ಯೂಮನ್ ಬೀಯಿಂಗ್ಸೇ, ಜಸ್ಟ್ ಟ್ರೈ ಟು ಕಾಲ್ ನಮ್ಮ ನೇಮ್. ಎಲ್ಲ ನಮಗೆ ನೇಮ್ ಬ್ಯಾಚ್ ಇರ್ತದೆ, ಯೂನಿಫಾರ್ಮ್ ಅಲ್ಲಿ ನಮ್ದು ಹೆಸರು ಇರ್ತದೆ, ವೈಶಾಲಿ, ಸಹನಾ ಅಂತ ಇರ್ತದೆ. ಅಟ್ಲೀಸ್ಟ್ ಹೆಸರು ಇಟ್ಟು ಕರೀರಿ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಮ್ಯಾಮ್ ಮೇಡಮ್ ಅಂತಾದ್ರೂ ಕರೀರಿ. ಬಟ್ ಅದು ಬಿಟ್ಟು ಹೀಗೆ ಕರೆಯುವುದು, ಇಲ್ಲಾಂದ್ರೆ ಅಲ್ಲಿ ಇಲ್ಲಾಂದ್ರೆ ಅಲ್ಲಿ ಕಾಲ್ ಬೆಲ್ ಕೂಡ ಇರುತ್ತೆ. ಸೊ ಜಸ್ಟ್ ಒಂದು ಕಾಲ್ ಬೆಲ್ ಪ್ರೆಸ್ ಮಾಡಿದ್ರು ಸಾಕು, ನಾವು ಬರ್ತೀವಿ. ಹಾಗೆ ಅಂತ ಹೇಳಿ ಕಾಲ್ ಬೆಲ್ ಕೂಡ ಮಿಸ್ಯೂಸ್ ಮಾಡಬೇಡಿ ಪ್ಲೀಸ್. ಯಾಕಂದ್ರೆ ನಾವು ಎಷ್ಟೋ ಸರಿ ನೋಡಿರ್ತೇವೆ, ನಾವು ಗ್ಯಾಲಿಲಿ ಏನೋ ಕೆಲಸ ಮಾಡ್ತಾ ಇರ್ತೇವೆ, ಅಷ್ಟರಲ್ಲಿ ಮಕ್ಕಳು ಇರ್ತಾರೆ, ಮಕ್ಕಳು ಆಟ ಆಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಅರ್ಥ ಆಗ್ತದೆ. ಬಟ್ ದೊಡ್ಡವರು ಕೂಡ ಪ್ರೆಸ್ ಮಾಡಿ ಬರ್ತಾರಾ ಇಲ್ವಾ ನೋಡುವ, ಒಂದ್ಸರಿ ನೀರ್ ತಗೊಂಡ್ ಬರ್ತೀವಿ. ನಮಗೆ ನಾರ್ಮಲಿ ಗೊತ್ತಿರ್ತದೆ ಒಂದು ಕಾಲ್ ಬೆಲ್ ಪ್ರೆಸ್ ಆಗಿದೆ ಅಂತ ಹೇಳಿದ ತಕ್ಷಣ ನೀರ್ ತಗೊಂಡ್ ಬರ್ತೀವಿ, ಬಿಕಾಸ್ ಗೊತ್ತಿರ್ತದೆ ಎಲ್ರು ನೀರೇ ಕೇಳಲಿಕ್ಕೆ ಅಂತ. ಸೊ ತಗೊಂಡ್ ಬರ್ತೀವಿ, 2 ನೀರ್ ತಗೊಂಡ್ ಬರ್ತೀವಿ. ಒಬ್ರು ತಗೋತಾರೆ, ತಗೊಂಡ್ ಹೋದ್ಮೇಲೆ ನೀರ್ ತಗೊಂಡ್ ಹೋದ್ರೆ ಮತ್ತೆ ಇನ್ನೊಬ್ರು ಕೇಳ್ತಾರೆ. ಸೊ ಕೊಟ್ಟು ಹೋಗುವಷ್ಟರಲ್ಲಿ ಕೇಳಿ ಅಲ್ಲ, ಬೇಕು ಅಂದ್ರೆ ಕೇಳಿ. ನಮ್ಮನ್ನ 3-4 ಸರ್ತಿ ಯಾಕೆ ಓಡಿಸ್ತಾರೆ? ಸರ್ವಿಸಿಗಂತ ಇರಲ್ಲ ನಮಗೆ. ಓಕೆ ಫೈನ್, ನಾವು ನೀ ಯಾರಾದ್ರೂ ಇವಾಗ ಕಾಲ್ ಬೆಲ್ ಮಾಡುವಷ್ಟರಲ್ಲಿ ನಮಗೆ ಬರೋದು ಲೇಟ್ ಆಗ್ತದೆ, ಬಿಕಾಸ್ ನಾವು ಬರೀ ಸರ್ವಿಸ್ಗೆ ಆಗಿರುವುದಿಲ್ಲ, ನಮ್ದು ಬೇರೆನೇ ಕೆಲಸ ಆಗ್ತಿರ್ತದೆ, ಹಿಂದ್ಗಡೆ ಬೇರೆನೇ ಕೆಲಸ ಆಗ್ತಿರ್ತದೆ. ಬೋರ್ಡಿಂಗ್ ನೋಡ್ಕೊಂಡಿರ್ಬೇಕಾಗ್ತದೆ ಅಥವಾ ಮೇಲ್ ಸೆಗ್ರಿಗೇಟ್ ಮಾಡ್ಕೊಂಡಿರ್ಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಮ್ದು ಏನೋ ಒಂದು ಚೆಕ್ ಆಗ್ತಾ ಇರ್ತದೆ, ಸೇಫ್ಟಿ ಚೆಕ್ಸ್ ಆಗ್ತಾ ಇರ್ತದೆ. ಬಟ್ ಅದು ಯಾರಿಗೂ ಅರ್ಥನೇ ಆಗೋದಿಲ್ಲ. ಓಕೆ ಫೈನ್, ಲೇಟ್ ಆಗ್ತದೆ, ಅದು ಮಿಸ್ಟೇಕ್ ಆಕ್ಚುಲಿ, ಬಟ್ ಅರ್ಥ ಮಾಡ್ಕೊಳ್ಳಿ ಅಲ್ಲ, ಏನೋ ಒಂದು ಇರುವುದಕ್ಕೆ ನಾವು ಲೇಟ್ ಆಗಿರ್ತದೆ, ಏನೋ ಒಂದು ಯಾವುದೋ ಒಂದು ವಿಷಯದಲ್ಲಿ ನಾವು ಸ್ಟಕ್ ಆಗಿರ್ತೀವಿ, ಅದಕ್ಕೆ ಲೇಟ್ ಆಗಿರ್ತದೆ. ಬೇಕು ಅಂತ ಯಾರು ಯಾವ ತಪ್ಪನ್ನು ಮಾಡುದಿಲ್ಲ. ಸರ್ವಿಸ್ ಬೇಕಾದ್ರೆ ಚಿಕ್ಕ ಮಕ್ಕಳನ್ನು ಮಾಡ್ಬೋದು, ನೀರ್ ಕೂಡ ಕೊಡ್ಬೋದು, ಅದು ಯಾರು ಅರ್ಥನೇ ಮಾಡಿಕೊಳ್ಳುದಿಲ್ಲ. ಅಂಡ್ ನಮ್ದು ನಾರ್ಮಲ್ ಫ್ಲೈಟ್ ಅಲ್ಲಿ ಬೋರ್ಡಿಂಗ್ ವಿಷಯದಲ್ಲಿ ಸ್ಟಾರ್ಟ್ ಮಾಡುವ ಅಂದ್ರೆ ಬೋರ್ಡಿಂಗ್ ಇಂದ ಬ್ಯಾಗೇಜ್ ಮೇನ್ಲಿ ಬ್ಯಾಗೇಜ್. ಯಾಕಂದ್ರೆ ಏರ್ಪೋರ್ಟ್ ಬೋರ್ಡಿಂಗ್ ಅಂದ್ರೆ ಫಸ್ಟ್ ಫ್ಲೈಟ್ ಸ್ಟಾರ್ಟ್ ಆಗುವಾಗ ಬೋರ್ಡಿಂಗ್ ಇಂದ ಸ್ಟಾರ್ಟ್ ಆಗುದು. ಬೋರ್ಡಿಂಗ್ ಅಲ್ಲಿ ಏನಾಗ್ತದೆ ನಾರ್ಮಲಿ ಅಂದ್ರೆ ಬರ್ತಾರೆ, ಬ್ಯಾಗ್ ತಗೊಂಡ್ ಬರ್ತಾರೆ, ಏರ್ಪೋರ್ಟ್ ತನಕ ತಗೊಂಡ್ ಬರ್ತಾರೆ, ಏರ್ಪೋರ್ಟ್ ಇಂದ ತಗೊಂಡ್ ಬರ್ತಾರೆ, ಗೇಟ್ ಇಂದ ಏರ್ಕ್ರಾಫ್ಟ್ ಒಳಗಿನೂ ಬರ್ತದೆ. ಬಟ್ ಅಲ್ಲಿಂದ ಮಾತ್ರ ಮೇಲೆ ಇಡ್ಲಿಕ್ಕೆ ಆಗುದಿಲ್ಲ ಬಿನ್ನಿಗೆ. ಅಲ್ಲಿಗೆ ಎತ್ತಿ ಒಂದ್ ಸ್ವಲ್ಪ ಎತ್ತಿ ಇಡ್ಲಿಕ್ಕೆ ಹೆವಿ ಆಗ್ತದೆ. ಹೆವಿ ಆಗುವ ಬ್ಯಾಗ್ ಅಷ್ಟು ವೇಟ್ ಯಾಕೆ ತಗೊಂಡ್ಬರೋದು? ಫಸ್ಟ್ ಆಫ್ ಆಲ್ ನಾವು ಏನಂದ್ರೆ ಸರ್ವೆಂಟ್ಸ್ ಅಲ್ಲ, ಬ್ಯಾಗ್ ಎಲ್ಲ ಇಡ್ಲಿಕ್ಕೆ ನಾವು ಸ್ಪೇಸ್ ಮಾಡಿ ಕೊಡ್ಬೋದು ನಿಮಗೆ. ಅಂದ್ರೆ ಒಂದು ಬಿನ್ ಇರ್ತದೆ, ಒಂದು ಸೀಟ್ ಅಂದ್ರೆ ಮೂರು ರೋಗೆ ಒಂದು ಬಿನ್ ಅಂತ. ಸೊ ಅದರಲ್ಲಿ 3 ಬ್ಯಾಗ್ ಮಾತ್ರ ಇಡ್ಲಿಕ್ಕೆ ಆಗುದು. ಸೊ ಫಸ್ಟ್ ಆಫ್ ಆಲ್ ನೀವು ಪೇ ಮಾಡಿದ್ದು ಸೀಟಿಗೆ ಮಾತ್ರ, ಹೋಲ್ ಓವರ್
ಹೆಡ್ ಕ್ಲೀನಿಂಗ್ ಮಾಡಲ್ಲ. ಕೆಲವು ಪ್ಯಾಸೆಂಜರ್ಸ್ ಹೇಗೆ ಬಿಹೇವ್ ಮಾಡ್ತಾರೆ ಅಂದ್ರೆ ಇಡೀ ವಿನ್ನೇ ನಂದು, ಇದ್ರಲ್ಲಿ ನನ್ಗೆ 2 ಬ್ಯಾಗ್ ಉಂಟು, ನಾವು ಇಬ್ರು ಟ್ರಾವೆಲ್ ಮಾಡ್ತಿದ್ದೇವೆ, ನಮ್ದು 4 ಬ್ಯಾಗ್ ಉಂಟು, ಸೊ ಇದೊಂದು ಬಿನ್ನು ನನಗೆ ಇದ್ದಿದ್ದು ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ಲ. 186 ಪ್ಯಾಸೆಂಜರ್ಸ್ ಇರ್ತಾರೆ ಅಂತ ಹೇಳುವಾಗ ಎಲ್ರು ಇಡ್ಬೇಕಲ್ಲ ಬಿನ್ಸ್. ಅಬ್ಬಬ್ಬ ಅಂದ್ರೆ 30 ಬಿನ್ಸ್ ಏನೋ ಇರ್ಬೋದಾ ಏನೋ ಅದ್ರಲ್ಲಿ. ಸೊ 186 ಪ್ಯಾಸೆಂಜರ್ಸ್ ಇದು ನಿಲ್ಬೇಕಲ್ವಾ, ಅದ್ರಲ್ಲಿ ತುಂಬಬೇಕಲ್ವಾ. ನನ್ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಏನಂದ್ರೆ ಓವರ್ ಬುಕ್ ಆಗಿತ್ತು ಅಂಡ್ ಇವನ್ ಒಂದು ಜಂಪ್ ಸೀಟ್ ಕೂಡ ರಿಲೀಸ್ ಆಗಿತ್ತು. ಸೊ ಸೊ ಏನಾಯ್ತಂದ್ರೆ ಒಂದು ಪ್ಯಾರೆಂಟ್ಸ್ ವಿತ್ ಇನ್ಫೆಂಟ್, ಅವರು ನಾರ್ಮಲ್ ಮಂಗಳೂರಿನವರೇ. ಸೊ ದೇವರ್ ಲೈಕ್ ನಮಗೆ ಇರೋದು 7 kgs ಅಲ್ಲ, ಅವ್ರ ಹತ್ರ ಬ್ಯಾಗು ಇತ್ತು, ಲಗೇಜ್ ಬ್ಯಾಗು, 1+1 ಲ್ಯಾಪ್ಟಾಪ್ ಬ್ಯಾಗ್ ಪ್ಲಸ್ 2 ಡ್ಯೂಟಿ ಫ್ರೀ ಬ್ಯಾಗ್ಸ್ ದೊಡ್ಡದು. ಅದು ನನ್ನ ಚಿಕ್ಕ ಬ್ಯಾಗ್, ಹ್ಯಾಂಡ್ ಬ್ಯಾಗ್. ಸೊ ಎಲ್ಲ ಬ್ಯಾಗ್ನು ಮೇಲೆ ಇಡಬೇಕು ಅಂತ ಹೇಳಿದ್ರೆ ನಾನು ಹೇಳಿದೆ ಆಗಲ್ಲ ಸಾರಿ, ಫುಲ್ ಫ್ಲೈಟ್ ಇದೆ ಅಂತ. ಸೊ ಅವ್ರು ಹೇಳಿದ್ರು, ಅಂದರೆ ಅವರವರೇ ಮಾತಾಡ್ತಿದ್ರು, ಫುಲ್ ಫ್ಲೈಟ್ ಯಾಕೆ ಬುಕ್ ಮಾಡೋದು, ಯಾಕೆ ಜನರನ್ನು ಇದು ಎಕ್ಸೆಪ್ಟ್ ಮಾಡ್ತಾರೆ, ಅಪ್ಲೋಡ್ ಮಾಡ್ಬೋದಲ್ವಾ ಅವರನ್ನ ಹೇಳ್ಬೇಕಿತ್ತಲ್ಲ. ಅಲ್ಲೇ ನೀನಾಗ ನಿಮ್ಮನೆ ಇನ್ ಕೇಸ್ ಸ್ಟಾಫ್ ಯಾರಾದ್ರೂ ಬಂದು ನಿಮ್ಮನೆ ಆಫ್ಲೋಡ್ ಆಗ್ತೀರಾ ಅಂತ ಕೇಳಿದ್ರೆ ನೀವು ರೆಡಿ ಇದ್ದೀರಾ? ಬೋರ್ಡಿಂಗ್ ಟೈಮ್ ಯಾಕೆ ಸುಮ್ಮನೆ ನನ್ನ ಮೂಡ್ ಆಫ್ ಮಾಡಬೇಕು ಅಂತ. ಆದ್ಮೇಲೆ ನೆಕ್ಸ್ಟಿಗೆ ಅವ್ರು ಹೇಳ್ತಾರೆ ಇನ್ಫೆಂಟ್ ಕೂಡ ಇದೆ, ನಾನು ಹೇಗೆ ಕುತ್ಕೊಳ್ಳೋದು, ಡ್ಯೂಟಿ ಫ್ರೀ ಬ್ಯಾಗ್ ಅದ್ರ ಮೇಲೆ ಇಡಿ, ಹಾಗೆ ಹೀಗೆ ಅಂತ, ನಾವು ಪೇ ಮಾಡಲ್ವಾ ಸೀಟಿಗೆ, ನೀವು ಯಾಕೆ ಹಾಗೆಲ್ಲ ಮಾತಾಡೋದು ಅಂತ ಒಬ್ಬೊಬ್ಬರೇ ಮಾತಾಡ್ತಾ ಇದ್ರು. ನಾನು ಸುಮ್ಮನೆ ಇದ್ದೆ, ನಾನು ಸುಮ್ಮನೆ ಬೋರ್ಡಿಂಗ್ ನೋಡ್ತಾ ಇದ್ದೆ. ಆದ್ಮೇಲೆ ಅವ್ರು ನನ್ನನ್ನು ಫುಲ್ ಗುರಾಯಿಸ್ತಾ ಇದ್ರು ಆಯ್ತಾ, ಡೆಮೋ ಮಾಡುವಾಗ ಗುರಾಯಿಸ್ತಾ ಇದ್ರು, ಆ ಸೈಡ್ ಹೋಗುವಾಗ ಅಂತ ನನ್ನನ್ನೇ ನೋಡ್ತಾ ಇದ್ರು, ನಾನು ನೀನು ಇದು ತಪ್ಪು ಮಾಡಿದೆ ಅಂತ. ಅಲ್ಲ ಅಷ್ಟೇ ಬ್ಯಾಗ್ ಇಡುದು ಪ್ರಾಬ್ಲಮ್ ಅಂತ ಹೇಳುದಿಲ್ಲ. ಇವಾಗ ಖಾಲಿ ಫ್ಲೈಟ್ ಇತ್ತು ಅಂದ್ರೆ ಇಡಿ, ಡ್ಯೂಟಿ ಫ್ರೀ ಬ್ಯಾಗ್ಸ್ ಇಡಬೇಡಿ ಹೇಳುದಿಲ್ಲ. ಆದ್ರೆ ಇಲ್ಲಿ ಅದು ಇಟ್ಟು ಕೂಡ ಏನಾದ್ರೂ ಆಯ್ತು, ಡ್ಯಾಮೇಜ್ ಆಯ್ತು ಅಂತ ಹೇಳ್ತೀವಿ. ಡ್ಯೂಟಿ ಫ್ರೀ ಅಂದ್ಮೇಲೆ ಎಲ್ಲರದ್ದು ಇರೋದು ಲಿಕ್ಕರ್ ಬಾಟಲ್ಸ್ ಇರ್ತದೆ. ಫ್ಲೈಟ್ ಮೇಲೆ ಹೋಗಿ ಕೆಳಗೆ ಬರುವಷ್ಟರಲ್ಲಿ ಆಬ್ವಿಯಸ್ಲಿ ಕೆಳಗೆ ಬರ್ತಾರೆ, ಲ್ಯಾಂಡ್ ಆಗ್ತದೆ ಅಂತ ಹೇಳುವಾಗ ಚೇಂಜ್ ಆಗೇ ಆಗುತ್ತಲ್ಲ ಏರ್ಕ್ರಾಫ್ಟ್ ಇದು. ಈವನ್ ಲ್ಯಾಪ್ಟಾಪ್ ಬ್ಯಾಗ್ ಕೂಡ ಹಾಗೇನಲ್ವಾ, ನಾವು ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ, ಬಟ್ ಸ್ಟಿಲ್ ಲ್ಯಾಪ್ಟಾಪ್ ಬ್ಯಾಗು ಮೇಲೆ ಇಡಬೇಕು, ಲಗೇಜ್ ಬ್ಯಾಗು ಮೇಲೆ ಇಡಬೇಕು. ಇನ್ನೊಂದು ಡ್ಯಾಮೇಜ್ ಆದ್ರೆ ಏರ್ಲೈನ್ ರೆಸ್ಪಾನ್ಸಿಬಿಲಿಟಿ. ಅಂಡ್ ಇನ್ನೊಂದು ಇರ್ತದೆ, ಅನೌನ್ಸ್ಮೆಂಟ್ ಮಾಡ್ತೇವೆ ನಾವು ಫ್ಲೈಟ್ ಅಲ್ಲಿ. ಎಷ್ಟು ಅನೌನ್ಸ್ಮೆಂಟ್ ಇರ್ತದೆ, ಒಂದು ಬೋರ್ಡಿಂಗ್ ಅನೌನ್ಸ್ಮೆಂಟ್, ಆಫ್ಟರ್ ಟೇಕ್ ಆಫ್, ಎಲ್ಲ ಟರ್ಬುಲೆನ್ಸ್ ಅನೌನ್ಸ್ಮೆಂಟ್, ಪ್ರೀ ಬುಕ್ ಅನೌನ್ಸ್ಮೆಂಟ್, ಒಂದಷ್ಟು ಲ್ಯಾವೆಟ್ರಿ ಟರ್ಬುಲೆನ್ಸ್ ಎಲ್ಲರೂ ಅನೌನ್ಸ್ಮೆಂಟ್ ಇರ್ತದೆ. ಆದ್ರೆ ಯಾಕೆ ಯಾರಿಗೂ ಅನೌನ್ಸ್ಮೆಂಟ್ ಕೇಳುದೇ ಇಲ್ಲ? ಇಲ್ಲ ಮಲಗಿರುದಿಲ್ಲ, ಎಚ್ಚರ ಇದ್ರೂ ಇವಾಗ ನಾವು ಹೇಳ್ತೇವೆ ಸೀಟ್ ಬೆಲ್ಟ್ ಓಕೆ ಫೈನ್, ಟರ್ಬುಲೆನ್ಸ್ ಬಂತು ಅನ್ಕೊಳ್ಳಿ, ಸೀಟ್ ಬೆಲ್ಟ್ ಸೈನ್ ಆನ್ ಆಗಿದೆ, ಸೊ ವಾಶ್ರೂಮ್ ಯೂಸ್ ಮಾಡಬೇಡಿ. ಈಗ ನಿಮ್ ಸೇಫ್ಟಿಗೋಸ್ಕರನೇ ಆನ್ ಇರೋದು. ಆಗಲ್ಲ, ನೀವು ಕೆಲಸ ಸ್ಟಾಪ್ ಮಾಡಿ ಆದ್ಮೇಲೆ ನಾವು ಕೂತ್ಕೊಳ್ತೀವಿ. ಯಾಕೆ ಅರ್ಥ ಆಗುದಿಲ್ಲ? ಅನೌನ್ಸ್ಮೆಂಟ್ ನಮ್ಗೋಸ್ಕರ ಓಕೆ ಫೈನ್, ನನಗೂ ಹೌದು ಅಲ್ಲ ಅಂತ ಹೇಳಿದ್ರೆ, ಬಟ್ ಅನೌನ್ಸ್ಮೆಂಟ್ ನಾವೇ ಮಾಡೋದ್ರಿಂದ ಪ್ಯಾಸೆಂಜರ್ಸ್ಗೋಸ್ಕರನೇ ಅಲ್ವಾ ಮಾಡುದು. ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ಅವ್ರ ಸೇಫ್ಟಿನೂ ನೋಡಲ್ಲ, ನಮ್ ಸೇಫ್ಟಿನೂ ನೋಡಲ್ಲ. ಸೀಟ್ ಬೆಲ್ಟ್ ಸೈನ್ ಹಾಕಿದ್ರದ್ದು ಏನಾದ್ರು ಟರ್ಬುಲೆಂಟ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಕ್ರೂ ರೆಸ್ಪಾನ್ಸಿಬಿಲಿಟಿ, ಏರ್ಲೈನ್ ರೆಸ್ಪಾನ್ಸಿಬಿಲಿಟಿ. ಕಾಮನ್ ಸೆನ್ಸ್ ಯಾಕಿಲ್ಲ ಹೇಳುದು? ಸೀಟ್ ಬೆಲ್ಟ್ ಸೈನ್ ಹಾಕಿದ್ರೆ, ಸೀಟ್ ಬೆಲ್ಟ್ ಹಾಕಿದ್ರೆ ಯಾರಿಗೇನು ಆಗುದಿಲ್ಲ ಅಂತಲ್ಲ, ಆಗ್ತದೆ. ಆದ್ರೆ ದೊಡ್ಡ ಇದ್ರಲ್ಲಿ ಆಗುವಂತದ್ದು ಸಣ್ಣದ್ರಲ್ಲಿ ಆಗ್ತದ ಅಲ್ವಾ? ಓಕೆ, ಎಲ್ಲಾದ್ರೂ ಓವರ್ ಹೆಡ್ ಬಿನ್ ಓಪನ್ ಆಗಿ ಏನಾದ್ರು ಬಿತ್ತು ಅಂತ ಹೇಳಿದ್ರೆ ಅದು ಎಲ್ಲಾದ್ರೂ ಆಗ್ತದೆ. ಇಲ್ಲಾಂದ್ರೆ ಯಾರು ಸೀಟ್ ಬೆಲ್ಟ್ ಹಾಕಿರುದಿಲ್ಲ ಅವ್ರು ಇನ್ನೊಬ್ಬರ ಮೇಲೆ ಬಿದ್ದು ಏನಾದ್ರು ಗಾಯ ಆಯ್ತು ಅಂತ ಹೇಳಿದ್ರೆ ಕೂಡ ಮಕ್ಳನ್ನ ಅವ್ರು ಇದ್ ಮಾಡ್ತಾರ. ಇಲ್ಲ ಮಕ್ಳ ಟೇಕ್ ಆಫ್ ಟೈಮ್ ಅಲ್ಲಿ ಅದನ್ನು ಕಾಮಿಡಿ ಇರ್ತಾರೆ, ಸಣ್ಣ ಸಣ್ಣ ಮಕ್ಕಳು ಕೂತ್ಕೊಳ್ಳೋದಿಲ್ಲ. ಆದ್ರೆ ಎಷ್ಟು ಹೊತ್ತು ಸೀಟ್ ಬೆಲ್ಟ್ ಸೈನ್ ಆನ್ ಇರ್ತದೆ ಟೇಕ್ ಆಫ್ ಟೈಮ್ ಅಲ್ಲಿ, ಅಷ್ಟೊತ್ತಾದ್ರೂ ಮಕ್ಕಳನ್ನ ಹಿಡ್ಕೊಂಡು ಕೂತ್ಕೋಬಹುದಲ್ಲ. ಲ್ಯಾಂಡಿಂಗ್ ಟೈಮ್ ಅಲ್ಲೂ ಅಷ್ಟೇ, ಯಾವಾಗ ಕ್ಯಾಪ್ಟನ್ ಅನೌನ್ಸ್ಮೆಂಟ್ ಮಾಡ್ತಾರೆ ಕ್ಯಾಬಿನ್ ಕ್ರೂ ಲ್ಯಾಂಡಿಂಗ್ ಸ್ಟೇಷನ್ ಇಲ್ಲ ಕ್ಯಾಬಿನ್ ಕ್ರೂ ಟೇಕ್ ಆಫ್ ಸ್ಟೇಷನ್ ಅಂತ, ಬರೀ ಒಂದು 10-15 ನಿಮಿಷ ಇರ್ತದೆ. ಅಷ್ಟು ಹೊತ್ತು ಮಕ್ಕಳನ್ನ ಇಟ್ಕೊಂಡು ಕೂತ್ಕೊಳ್ಲಿಕ್ಕೆ ಆಗುದಿಲ್ವಾ? ಯಾಕೆ ಮಕ್ಕಳನ್ನ ಬಿಡುದು? ಬಿದ್ದು ಏನಾದ್ರು ತಾಗಿತ್ತು ಅಂತ ಹೇಳಿದ್ರೆ ಅದನ್ನು ಮತ್ತೆ ಏರ್ಲೈನ್ ಕನ್ಫರ್ಮ್ ಇದೆ. ಟ್ರೈನ್ ಬಸ್ ಅಲ್ಲಾದ್ರೂ ಇಳ್ಕೊಂಡು ಹೋಗ್ಬೋದು, ಬಟ್ ಏರ್ಕ್ರಾಫ್ಟ್ ಅಲ್ಲಿ ಆಗಲ್ಲ, ಡೋರ್ ಎಲ್ಲ ಕ್ಲೋಸ್ ಇರುತ್ತೆ ಅಲ್ವಾ ಅಂತ. ಬಟ್ ಸ್ಟಿಲ್ ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ವಾ? ಏನೋ ಒಂದು ಹೇಳ್ತಿದ್ದಾರೆ, ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಕೆಲಸ ಇಲ್ಲ ಅಂತಲ್ಲ ನಾವು ಅನೌನ್ಸ್ಮೆಂಟ್ ಮಾಡುದು, ಅಥವಾ ಕ್ಯಾಪ್ಟನ್ಸ್ಗಳು ಅನೌನ್ಸ್ಮೆಂಟ್ ಮಾಡುದು. ನಿಮ್ ಸೇಫ್ಟಿಗೆ, ಪ್ಯಾಸೆಂಜರ್ ಸೇಫ್ಟಿಗೆ ಅಂತಾನೆ ಅನೌನ್ಸ್ಮೆಂಟ್ ಮಾಡುದು. ಬಟ್ ಯಾರು ಕೇಳುದಿಲ್ಲ ಅದನ್ನು. ಅಷ್ಟೆಲ್ಲ ಯಾಕೆ ಮಾಡ್ಬೇಕು? ನಮ್ದು ಎಕ್ಸ್ಟ್ರಾ ಕೆಲಸ, ನಮ್ದು ಏನೋ ಕೆಲಸ ಇರ್ತದಂತೆ, ನಾವಲ್ಲಿ ಸೆಗ್ರಿಗೇಟ್ ಮಾಡ್ಬೇಕು, ಮೀಲ್ ಅದು ಇದು ಎಲ್ಲ ಕಾರ್ಡ್ ಸೆಟ್ ಮಾಡ್ಬೇಕು. ಅದನ್ನ ಬಿಟ್ಟು ಅನೌನ್ಸ್ಮೆಂಟ್ಗೆ ಅಂತ ನಾವು 5 times ಕೊಡ್ತೇವೆ ಅಂತ ಹೇಳುವಾಗ
ಅದನ್ನು ಯಾರು ಕೇಳಲಿಕ್ಕೆ ರೆಡಿ ಇಲ್ಲ. ಅಟ್ಲೀಸ್ಟ್ ಹೇಳುವಂಥದ್ದನ್ನು ಏನು ಸ್ಟ್ರಿಕ್ಟ್ ಹೇಳ್ತಾರಲ್ಲ ಅದನ್ನಾದ್ರೂ ಕೇಳಿ, ಬೇರೆ ಏನು ಹೇಳೋದಿಲ್ಲ. ಇದು ನಾರ್ಮಲ್ ರೋಡಲ್ಲಿ ಹೋಗ್ತಿರೋ ಹಾಗೆ ಅಥವಾ ಏನೋ ನಿಲ್ಸಿದ್ವಿ ಅಂತ ಹೇಳಿದ ತಕ್ಷಣ ಇಳ್ಕೊಂಡು ಹೋಗೋ ಅಥವಾ ಒಂದು ಬೈಕಲ್ಲಿ ಕಾರಲ್ಲಿ ಹೋಗ್ತಿದ್ದೇವೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು ಹತ್ರದಲ್ಲಿ ಏನಾದ್ರೂ ಸಿಗ್ತದೆ ನಮಗೆ, ಹಾಸ್ಪಿಟಲ್, ಶಾಪ್ಸ್ ಏನಾದ್ರೂ ಒಂದು ಸಿಗ್ತದೆ, ಪೊಲೀಸ್ ಸ್ಟೇಷನ್, ಯಾರಾದ್ರೂ ಬರ್ತಾರೆ ಹೆಲ್ಪಿಗೆ. ಬಟ್ ಏರ್ಕ್ರಾಫ್ಟ್ ಅಲ್ಲಿ ಒಂದು 35,000 ಫೀಟ್ ಅಲ್ಲಿ ಹೋಗ್ತಿದ್ದೀರಿ ಅಂತ ಹೇಳಿದ್ರೆ ಸಡನ್ ಕೆಳಗೆ ಬಂದ್ರೆ ಹೇಗಾಗ್ಬೋದು? ಯಾಕಂದ್ ಯಾರಿಗೂ ಅರ್ಥ ಆಗುದಿಲ್ಲ. ಅರ್ಥ ಮಾಡ್ಕೊಳ್ಳಿ ಅಲ್ಲ. ನಾವ್ ಎಲ್ಲದಕ್ಕೂ ಟ್ರೈನ್ ಆಗಿದ್ದೀವಿ, ಫಸ್ಟ್ ಏಡ್ ಆಗ್ಲಿ, ಸೇಫ್ಟಿ ವೈಸ್ ಆಗ್ಲಿ. ಓಕೆ ಫೈನ್, ಸರ್ವಿಸ್ ಸ್ವಲ್ಪ ಜಾಸ್ತಿನೇ ನಾವು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಸೇಫ್ಟಿ ವಿಷಯದಲ್ಲಿ ಅಥವಾ ಟರ್ಬುಲೆಂಟ್ ಅಥವಾ ಮೆಡಿಕಲ್ ಅದೆಲ್ಲ ಜಾಸ್ತಿ ಆಗಿ ಬರುದಿಲ್ಲ. ಸರ್ವಿಸ್ ಜಾಸ್ತಿ ಮಾಡ್ತೇವೆ ಯಾಕಂತ ಹೇಳಿದ್ರೆ ನೀರಾಗಿರ್ಬೋದು, ತಿನ್ನುವಂತಾಗಿರ್ಬೋದು, ಹೊಟ್ಟೆಗೆ ಯಾರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವಾಗ ಬೇಕು ಅವಾಗ ಕೊಡ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಸರ್ವ್ ಮಾಡ್ತೀವಿ. ಸ್ವಲ್ಪ ಲೇಟ್ ಆದ್ರೂ ಮೇಲ್ ಮಾಡ್ತಾರೆ. ಮತ್ತೆ ಅದಕ್ಕೆ ಮತ್ತೆ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂಡು ಕೊಡ್ಬೇಕು. ಓಕೆ, ಕಂಪನಿ ನಮಗೆ ಕೊಡ್ತಾರೆ, ಎಕ್ಸ್ಪ್ಲನೇಷನ್ ಕೊಡ್ತಾರೆ, ನಾವು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತೇವೆ. ಬಟ್ ಪ್ಯಾಸೆಂಜರ್ಸ್ ಯಾರು ನಾವು ಹೆಲ್ಪ್ ಮಾಡಿದ್ರು ಅಂದ್ರೆ ಇವಾಗ ಸರ್ವ್ ಮಾಡಿದ್ರು ಮಾಡ್ಲಿಲ್ಲ ಅಂತ ಕಂಪ್ಲೇಂಟ್ ಹಾಕ್ತಾರಲ್ಲ, ಅದು ಬೇಜಾರಾಗುದು. ಯಾಕೆ ಅರ್ಥ ಮಾಡ್ಕೊಳ್ಳುದಿಲ್ಲ? ಅದ್ರಲ್ಲಿ 1 hour ಫ್ಲೈಟ್ ಅಲ್ಲಿ ನಿಮ್ಗೆ ಟೀ ಬೇಕು, ಕಾಫಿ ಬೇಕು, ತಿಂಡಿ ಬೇಕು, ಎಲ್ಲಾನು ಬೇಕು. ಅದ್ರ ಮೇಲೆ ವಾಶ್ರೂಮ್ ಕೂಡ ಹೋಗ್ಬೇಕು. ಕ್ಯಾಬಿನ್ ಇರೋದು ಇಷ್ಟು ಸಪುರ, ಈಚೆಗೂ ಸೀಟ್ ಆಚೆಗೂ ಸೀಟ್, ಇಷ್ಟರಲ್ಲಿ ನಮ್ದು ಕಾರ್ಟೇ ಹೋಗ್ತಿರ್ತದೆ. ಆಚೆಗೊಬ್ರು ಕ್ರೂ ಇರ್ತಾರೆ, ಈಚೆಗೊಬ್ರು ಕ್ರೂ ಇರ್ತಾರೆ, ನಡುವಲ್ಲಿ ಕಾರ್ಟ್ ಇಟ್ಕೊಂಡು ಹೋಗ್ತೇವೆ. 1 ಗಂಟೆ ಫ್ಲೈಟ್ ಅಂತ ಇಮ್ಯಾಜಿನ್ ಮಾಡಿ. 1 ಗಂಟೆ ಫ್ಲೈಟ್ ಅಲ್ಲಿ ಯು ಜಸ್ಟ್ ಥಿಂಕ್, ಚೆನ್ನೈ ಸೆಕ್ಟರ್ ಅಲ್ಲಿ ಎಲ್ಲ 150 ಮೀಲ್ಸ್, ಹೈದರಾಬಾದ್ ಅಲ್ಲೆಲ್ಲ 100 ಮೀಲ್ಸ್ ಎಲ್ಲ ಸರ್ವ್ ಮಾಡ್ಬೇಕು. ಅದ್ರ ಮೇಲೆ ವಾಶ್ರೂಮ್ ನಾವು 15th row ಇಂದ ಹಿಂದ್ಗಡೆ ತನಕ ತಗೊಂಡು ಹೋಗ್ಬೇಕು ಕಾರ್ಟ್ನ, ಮತ್ತೆ ಪುನಃ ಮುಂದ್ಗಡೆ. ಆಕ್ಚುಲಿ ವಾಶ್ರೂಮ್ ಯೂಸ್ ಮಾಡಬೇಡಿ ಅಂತ ಹೇಳುದಲ್ಲ ನಾವು. ಇವಾಗ 1 hour ಫ್ಲೈಟ್ ಅಲ್ಲಿ ಎಲ್ಲ ನೀವು ಏರ್ಪೋರ್ಟಿಗೆ 2-3 ಗಂಟೆ ಮುಂಚೆ ಬಂದಿರ್ತೀರಾ. ಬೋರ್ಡಿಂಗ್ ಸ್ಟಾರ್ಟ್ ಆಗ್ಲಿಕ್ಕೆ ಇವಾಗ ಡಿಪಾರ್ಚರ್ ಒಂದು 11:30 ಡಿಪಾರ್ಚರ್ ಅಂತ ಹೇಳಿದ್ರೆ 11 o'clock ಬೋರ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಇಲ್ಲ ಅಂತ ಹೇಳಿದ್ರು 10:45 ಬೋರ್ಡಿಂಗ್ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕಿಂತ ಮುಂಚೆ ವಾಶ್ರೂಮ್ ಏರ್ಪೋರ್ಟ್ ಅಲ್ಲೇ ಇರ್ತೀರಲ್ವಾ, ಏರ್ಪೋರ್ಟ್ ಅಲ್ಲಿ ಅಷ್ಟು ವಾಶ್ರೂಮ್ಸ್ ಇರ್ತದೆ. ಯಾಕೆ ಆ ವಾಶ್ರೂಮ್ ಯೂಸ್ ಮಾಡುದಿಲ್ಲ? ಡೈಪರ್ ಚೇಂಜ್ ಯಾಕೆ ಮಾಡಲ್ಲ? ಯಾಕೆ ಮಾಡುದಿಲ್ಲ? ಅಷ್ಟು ಟೈಮ್ ಇರ್ತದೆ. ಬೋರ್ಡಿಂಗ್ ಆಗಿ ಬಂದು ಬ್ಯಾಗ್ ಇಡ್ಲಿಕ್ಕೂ ಟೈಮ್ ಇಲ್ಲ, ಪುರ್ಸೋತಿಲ್ಲ. ಬಂದ್ರು ಡೈಪರ್ ಚೇಂಜ್, ವಾಶ್ರೂಮ್. ಓಕೆ ಫೈನ್, ವಾಶ್ರೂಮ್ ಹೋದ್ರ ಅಟಿಗೆ ಬೋರ್ಡಿಂಗ್ ಎಲ್ಲ ಆಗುವಷ್ಟರಲ್ಲಿ ವಾಶ್ರೂಮ್ ಹೋದ್ರ ಬನ್ನಿ, ಓಕೆ ಫೈನ್, ಎಲ್ಲ ಆಯ್ತು, ಬಂದು ನಿಂತಿದ್ದೇವೆ. ಅಷ್ಟರಲ್ಲಿ ಟೇಕ್ ಆಫ್ ಎಲ್ಲ ರೆಡಿ ಆಗಿದ್ದೇವೆ. ಟೇಕ್ ಆಫ್ ರೆಡಿ ಆಗುವಷ್ಟರಲ್ಲಿ ಆಫ್ಟರ್ ಟೇಕ್ ಆಫ್ ಸೀಟ್ ಬೆಲ್ಟ್ ಹೋಗ್ಲಿಕ್ಕೆ ಪುರ್ಸೋದಿಲ್ಲ. ಅಷ್ಟರಲ್ಲಿ ಬಂದ್ರು ವಾಶ್ರೂಮ್ ಅಂತ. ಅದ್ರಲ್ಲಿ ನಮಗೆ ಸಿಗುದು ಆ 1 ಗಂಟೆ ಫ್ಲೈಟ್ ಅಲ್ಲಿ ನಮಗೆ ಜಾಸ್ತಿಯಲ್ಲಿ ಸಿಗುದು 20-25 ಮಿನಿಟ್ಸ್ ಅಷ್ಟೇ. ಅಷ್ಟರಲ್ಲಿ ನಾವು ಎಲ್ಲ ಪ್ಯಾಸೆಂಜರ್ಸ್ ಗೆ ಬ್ರೀಫ್ ಆಗ್ಬೇಕು. ಬ್ರೀಫಿಂಗ್ ಮೊದಲೇ ಆಗಿರ್ತದೆ. ಸರ್ವ್ ಮಾಡ್ಬೇಕು, ಸೆಕ್ಯೂರ್ ಮಾಡ್ಬೇಕು. ಬಿಫೋರ್ ಲ್ಯಾಂಡಿಂಗ್ ನಾವು ಕ್ಯಾಬಿನ್ ಸೆಕ್ಯೂರ್ ಮಾಡ್ಬೇಕು. 15 ಮಿನಿಟ್ಸ್ ಮುಂಚೆನೆ ಸೆಕ್ಯೂರ್ ಮಾಡ್ಬೇಕು. ಸೊ ಆ 150 ಮೀಲ್ಸ್ ಸರ್ವ್ ಮಾಡ್ಬೇಕು. ಯಾರಿಗೂ ಅರ್ಥ ಆಗುದಿಲ್ಲ. ಒಂದ ಸಿಗ್ನಲ್ ಸೈನ್ ಆಫ್ ಆದ್ಮೇಲೆ ನಾವ್ ಯಾರು ಗ್ಯಾಲಿಯಲ್ಲಿ ಕ್ಯಾಬಿನ್ ಅಲ್ಲಿ ಇಲ್ಲ ಅಂದ್ರೆ ಮತ್ತೆ ಬನ್ನಿ ವಾಶ್ರೂಮ್ಗೆ. 1 ಗಂಟೆ ತಡ್ಕೊಳ್ಲಿಕ್ಕೆ ಆಗುದಿಲ್ವಾ ಹೇಳುದು ನಾನು. ಅಂಡ್ ವಾಶ್ರೂಮ್ ಯೂಸ್ ಮಾಡ್ತಾರೆ, ಅದು ಪ್ರಾಬ್ಲಮ್ ಅಲ್ಲ. ವಾಶ್ರೂಮ್ ಯೂಸ್ ಮಾಡಿದ್ಮೇಲೆ ಫ್ಲಶ್ ಬರುದಿಲ್ವಾ, ಫ್ಲಶ್ ಮಾಡ್ಲಿಕ್ಕೆ ಬರುದಿಲ್ವಾ? ಅಟ್ಲೀಸ್ಟ್ ಕೇಳ್ಬೋದಾನೆ ಫ್ಲಶ್ ಮಾಡಿ. ಇರ್ತೇವೆ, ಹಿಂದ್ಗಡೆ ಒಬ್ರು ಇರ್ತಾರೆ, ಎದುರುಗಡೆ ಒಬ್ರು ಇರ್ತಾರೆ, ಇಬ್ರು ಕ್ಯಾಬಿನ್ ಅಲ್ಲಿ ಇರ್ತಾರೆ. ಕೇಳಿ ಅಲ್ಲ, ಅದ್ಬಿಟ್ಟು ಬೇರೆಲ್ಲ ಕೇಳಲಿಕ್ಕೆ ಆಗ್ತದೆ. ಕಾಲ್ ಬೆಲ್ ಪ್ರೆಸ್ ಮಾಡಿ ಅದ್ಯಾಕೆ ಫ್ಲೈಟ್ ಹೋಗ್ತಾ ಉಂಟಾ ಇಲ್ವಾ, ಫ್ಲೈಟ್ ಯಾಕೆ ನಿಂತಿದೆ ಅಂತ ಅದೆಲ್ಲ ಎಲ್ಲ ಹೇಳ್ತಾರೆ. ಬಟ್ ಫ್ಲಶ್ ಮಾಡ್ಲಿಕ್ಕೆ ಬರಲ್ಲ. ಮನೇಲಿ ಕೂಡ ಹೀಗೆ ಮಾಡ್ತೀರಾ? ನನಗೆ ಡೌಟ್ ಇರುದು. ಮನೇಲಿ ವಾಶ್ರೂಮ್ ಯೂಸ್ ಮಾಡಿದ್ದೇವೆ, ಫ್ಲಶ್ ಮಾಡುದಿಲ್ವಾ ಅಂದ್ರೆ ಮನೇಲಿ ಫ್ಲಶ್ ಬಟನ್ ಇರುದಿಲ್ಲ. ಓಕೆ ಫೈನ್, ಅಲ್ಲಿ ಬಕೆಟ್ ಅಲ್ಲಿ ನೀರ್ ಹಾಕ್ತೀವಿ. ಇಲ್ಲ ಅಂತ ಹೇಳಿದ್ರೆ ಫ್ಲಶ್ ಬಟನ್ ಎಲ್ಲರ ಮನೆಯಲ್ಲೂ ನಾರ್ಮಲ್ ಮಾಡರ್ನ್ ಟೈಪ್ ಇರೋದು. ಸೊ ಎಲ್ಲರಿಗೂ ಗೊತ್ತು ನೀರ್ ಹಾಕ್ಬೇಕಂತ. ಬಟ್ ಸ್ಟಿಲ್ ಯಾಕೆ ಹಾಕಲ್ಲ? ಅಟ್ಲೀಸ್ಟ್ ಒಂದು ಫ್ಲಶ್ ಬಟನ್ ಕೂಡ ಹುಡ್ಕ್ಲಿಕ್ಕೆ ಆಗಲ್ವಾ? ಓಕೆ ಫೈನ್, ಗೊತ್ತಿಲ್ಲ ಅಂದ್ರೆ ಬಂದ್ ಕೇಳಿ ಅಲ್ವಾ ಫ್ಲಶ್ ಬಟನ್ ಇದೆಯಾ ಇಲ್ವೋ ಅಂತ. ಎಲ್ಲ ನೀರೆಲ್ಲ ಕೆಳಗೆ ಹಾಕಿ ಅದನ್ನು ಕಾಮನ್ ಸೆನ್ಸ್ ಇಲ್ಲ. ಏರ್ಕ್ರಾಫ್ಟ್ 35,000 ಫೀಟ್ ಮೇಲೆ ಹೋಗ್ತಾ ಉಂಟು. ವಾಶ್ರೂಮ್ ಇರುದು ಆಕ್ಚುಲಿ ಲ್ಯಾಬರೇಟರಿ, ಫ್ಲೈಟ್ ಲ್ಯಾಬರೇಟರಿ ಹೇಳ್ತೇವೆ. ಒಬ್ರಿಗೆ ಹೋಗಿ ಬರ್ಬಹುದು ಅಷ್ಟೇ. ಅಲ್ಲಿ ಕಮೋಡ್ ಇರ್ತದೆ ಕೆಳಗಡೆ, ಅದ್ರ ಕೆಳಗೆ ಫ್ಲೋರ್ ಇರುದು. ವಾಟರ್ ಹೋಗ್ಲಿಕ್ಕೆ ಏನ್ ಸ್ಪೇಸ್ ಇಲ್ಲ, ಪೈಪ್ ಕೂಡ ಇಲ್ಲ ಅಲ್ಲಿ. ಅಲ್ಲ, ನಾರ್ಮಲ್ ನೋಡುವಾಗ್ಲೇ ಗೊತ್ತಾಗ್ತದೆ ನಮಗೆ ಎಲ್ಲೂ ಒಂದು ಹೋಲ್ ಇಲ್ಲ ಅಥವಾ ನೀರ್ ಹೋಗ್ಲಿಕ್ಕೆ ಒಂದು ಪ್ಲೇಸ್ ಇಲ್ಲ ಅಂತ ನೋಡುವಾಗ್ಲೇ ಗೊತ್ತಾಗ್ತದೆ. ಯಾರ ಎಜುಕೇಟೆಡ್ ಅಲ್ಲದೆ ಇದ್ರು, ಅನ್ಎಜುಕೇಟೆಡ್ ಅಂತ ಆದ್ರು ಅಂದ್ರೆ
ಕಲಿಯದೇ ಇರೋರು, ಓದಿ ಬರ್ಲಿಕ್ಕೆ ಗೊತ್ತಿಲ್ಲದೆ ಇರೋರಿಗೂ ಕೂಡ ನೋಡುವಾಗ್ಲೇ ಗೊತ್ತಾಗ್ತದಂತೆ ಅಲ್ಲೊಂದು ನೀರ್ ಹೋಗ್ಲಿಕ್ಕೆ ಪ್ಲೇಸ್ ಇಲ್ಲ ಅಂತ. ಯಾಕೆ ಕೆಳಗೆ ಹೋಗಿ ಕೂತ್ಕೋತೀರಾ? ಕೆಲವೊಬ್ರು ಎಲ್ಲ ಫುಲ್ ಬೇಸಿನಿಂದ ತೆಗೆದು ನೀರ್ ಕಾಲಿಗೆಲ್ಲ ಹಾಕ್ತಾರೆ, ಎಲ್ಲ ಓವರ್ಫ್ಲೋ ಆಗಿ ಹೊರಗ್ ಬರುತ್ತೆ. ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಬೇಸಿನ್ ಸಪರೇಟ್ ಇದೆ, ಅದಿರೋದು ಕೈ ವಾಶ್ ಮಾಡ್ಲಿಕ್ಕೆ ಮಾತ್ರ. ಮಾಡ್ಲಿಕ್ಕೂ ಅಲ್ಲ ಅಲ್ಲಿ ಇರುದು. ಆತರ ಮಾಡ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಬೋರ್ಡ್ ಇದೆಯಲ್ಲ ವಾಶ್ರೂಮ್ ಇದು, ಅದಕ್ಕೆ ಮಾಡಿ ಅಲ್ಲ, ಮತ್ತೆ ಫ್ಲಶ್ ಮಾಡಿ. ನೀವ್ ಸ್ಪಿಟ್ ಮಾಡಿದ್ರೆ ಟೊಬ್ಯಾಕೋ ಎಲ್ಲ ತಿಂತೀರಾ, ಆದ್ಮೇಲೆ ಸ್ಪಿಟ್ ಮಾಡಿದ್ರೆ ಅದು ಹೋಗಲ್ಲ, Clog ವಾಟರ್ ಕ್ಲಾಗ್ ಆಗ್ತದೆ. ಆಗುತ್ತೆ, ಮತ್ತೆ ನಾವೇ ಕ್ಲೀನ್ ಮಾಡ್ಬೇಕು. ನಾವು ಕ್ಲೀನ್ ಮಾಡಿದಾದ್ರು ಓಕೆ ಅಂತ ಕೆಲವೆಲ್ಲ ಇತ್ತು ಅಂದ್ರೆ ಸೊ ಅದೇ ಕೆಲವೆಲ್ಲ ಹೋಗ್ಬೋದು. ಅಂದ್ರೆ ನಮ್ಗೆ ಅದು ಫ್ಲಶ್ ಕೆಳಗೆ ಅದು ಇದ್ ಮಾಡ್ಲಿಕ್ಕೆ ರಿಲೀಸ್ ಮಾಡ್ಲಿಕ್ಕೆ ಇರ್ತದೆ. ಸೊ ಅದು ಕ್ಲೀನ್ ಆಗ್ತದೆ, ನೀರು ಓಪನ್ ಮಾಡಿ ಅದು ಕ್ಲಾಗ್ ಇದು ರಿಲೀಸ್ ಮಾಡ್ಲಿಕ್ಕೆ ಆಪ್ಷನ್ ಇರ್ತದೆ, ಅದನ್ನ ಮಾಡ್ಬೋದು. ಬಟ್ ಕೆಲವೆಲ್ಲ ಎಷ್ಟು ಗಲೀಜ್ ಮಾಡಿರ್ತಾರೆ ಅಂತ ಹೇಳಿದ್ರೆ ಲಾಸ್ಟಿಗೆ ನಮ್ಗೆ ಆಪ್ಷನ್ ಇರುದಿಲ್ಲ, ಅದನ್ನ ಲಾಚೆ ಮಾಡಿಡ್ಬೇಕಾಗ್ತದೆ. ವಾಶ್ರೂಮ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಹಿಂದ್ಗಡೆ 2 ಇರ್ತದೆ, ಎದುರುಗಡೆ 1 ಇರ್ತದೆ. ಹಿಂದ್ಗಡೆನಲ್ಲಿ 2ರಲ್ಲಿ 1 ಲಾಕ್ ಮಾಡಿದ್ವಿ ಅಂತ ಹೇಳಿದ್ರೆ ಹಿಂದ್ಗಡೆ ಒಂದೇ ಯೂಸ್ ಮಾಡ್ಲಿಕ್ಕೆ ಆಗುದು. ಸೊ 186 ಪ್ಯಾಸೆಂಜರ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು ಹಾಫ್ ಅಂತ ಹೇಳಿದ್ರೆ 180-90 ಪ್ಯಾಸೆಂಜರ್ಸ್ ಹಿಂದ್ಗಡೆ ಒಂದೇ ವಾಶ್ರೂಮ್ ಯೂಸ್ ಮಾಡ್ಬೇಕಾಗ್ತದೆ, ಆಗ ಕ್ಯೂ ನಿಲ್ಬೇಕಾಗ್ತದೆ. ಸೊ ಈ ಬೇಸಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ನಮ್ಗಂತ ಸಪ್ರೇಟ್ ಲ್ಯಾಬರೇಟರಿ ವಾಶ್ರೂಮ್ ಏನಿಲ್ಲ. ಓಕೆನಾ, ನೀವ್ ಏನ್ ಯೂಸ್ ಮಾಡಿದ್ರೆ ಅದೇ ನಾವ್ ಕೂಡ ಯೂಸ್ ಮಾಡ್ಬೇಕಾಗುತ್ತೆ. ಮತ್ತೆ ಇನ್ನೊಂದು, ಮೇಲ್ ಆದ್ರೆ ಪರವಾಗಿಲ್ಲ, ಫೀಮೇಲ್ಸ್ ಆರ್ ಸೋ ಡಿಫಿಕಲ್ಟ್. ಯಾಕಂದ್ರೆ ನೀವೆಲ್ಲ ಗಲೀಜ್ ಮಾಡಿ ಟಿಶ್ಯೂ ಡಸ್ಟ್ಬಿನ್ ಅಲ್ಲಿ ಹಾಕಲ್ಲ, ಸಿಂಬಲ್ ಇದೆ ಡಸ್ಟ್ಬಿನ್ ಅಂತ, ಅದು ಫ್ಲಾಪ್ ಇದೆ, ಅದರಲ್ಲಿ ಓಪನ್ ಆಗಿ ಕ್ಲೋಸ್ ಆಗ್ತದೆ. ಸೊ ಅಟ್ ಲೀಸ್ಟ್ ನೋಡಿ ಅಲ್ಲ ವಾಶ್ರೂಮ್ ಹೋದ್ಮೇಲೆ ಏನಿದೆ ಅಂತ. ನೀವ್ ಎಲ್ಲಿಂದ ಟಿಶ್ಯೂ ತೆಗಿತೀರಾ ಅಲ್ಲೇ ಟಿಶ್ಯೂ ತುಂಬಿಸ್ಬಿಟ್ರೆ ನಾವ್ ಹೇಗೆ ಕ್ಲೀನ್ ಮಾಡೋದು? ನೀವು ತುಂಬಿಸಿಡ್ತೀರಾ, ನಾವು ಕ್ಲೀನ್ ಮಾಡೋದು ಬಿಡಿ, ನೆಕ್ಸ್ಟ್ ಪರ್ಸನ್ ಹೇಗೆ ಯೂಸ್ ಮಾಡ್ತಾರೆ ಟಿಶ್ಯೂ? ನೀವು ಅದ್ರಲ್ಲಿ ಹಾಕಿದ್ರೆ ಮತ್ತೆ ಅದನ್ನೇ ಯೂಸ್ ಮಾಡ್ಲಿಕ್ಕೆ ಆಗ್ತದ? ಅವರು ಇರಲ್ಲ. ಕಾಮನ್ ಸೆನ್ಸ್ ನ ಯೂಸ್ ಡಸ್ಟ್ಬಿನ್ ಅಲ್ಲಿ ಡಸ್ಟ್ಬಿನ್ ಗೆ ಟಿಶ್ಯೂಸ್ ಡಸ್ಟ್ಬಿನ್ ಗಾಗಿ ಟಾಯ್ಲೆಟ್ ಕಮೋಡಿಗೆ ಹಾಕ್ಬೇಡಿ, ಅಂಡ್ ಹ್ಯಾಂಡ್ ವಾಶ್ ಮಾಡೋ ಬಿನ್ನಿಗೆ ಹಾಕ್ಬೇಡಿ, ಅಥವಾ ಫ್ಲಶ್ ಎಲ್ಲಿದೆ ಫ್ಲಶ್ ನೋಡ್ಕೊಳ್ಳಿ. ಸೊ ಮಕ್ಳನ್ ಕರ್ಕೊಂಡ್ ಬರುವಾಗ ಕೂಡ ಅಷ್ಟೇ, ಅಟ್ ಲೀಸ್ಟ್ ಅವ್ರನ್ನ ಅಸಿಸ್ಟ್ ಮಾಡಿ, ಎಲ್ಲಿ ಫ್ಲಶ್ ಬಟನ್ ಇದೆ, ಯಾವ್ದು ಲಾಕ್ ಬಟನ್ ಅಂತ ಎಲ್ಲ ಹೇಳಿ. ಯಾಕಂದ್ರೆ ಕೆಳಗಡೆ ಮಾಡಿದ್ರೆ ಆಗಲ್ಲ, ನಾವೇನ್ ನೀರ್ ಹಾಕಿ ಆಪ್ಷನ್ ಇಲ್ಲ ಅದ್ರಲ್ಲಿ. ಅದಾಗಿ ಡ್ರೈ ಆಗಿ ಹೋಗ್ಬೇಕು ಅಂಡ್ ಸ್ಮೆಲ್ ಬರ್ತದೆ. ಮತ್ತೆ ಕಂಪ್ಲೇಂಟ್ ಮಾಡ್ತೀರಿ ವಾಶ್ರೂಮ್ ಕ್ಲೀನ್ ಇಲ್ಲ, ಸ್ಮೆಲ್ ಇದೆ ಅಂತ. ನಾವು ಪ್ಯಾಸೆಂಜರ್ಸ್ ಓನ್ಲಿ ಅದಷ್ಟು ಗಲೀಜ್ ಇರ್ತದೆ. ನಿಮ್ ಕೋ ಪ್ಯಾಸೆಂಜರ್ಸ್ ಗಲೀಜ್ ಮಾಡೋದು, ಮತ್ತೆ ನಮ್ಗೆ ಪ್ಲೀಸ್ ಬೈಬೇಡಿ. ಅಂಡ್ ನಾವಿರೋದಲ್ಲಿ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಇರೋದಲ್ಲ, ನಮಗೆ ಬೇರೆನೆ ಕೆಲಸ ಉಂಟು. ನಾವು ಕ್ಲೀನ್ ಮಾಡ್ತೇವೆ, ಕ್ಲೀನ್ ಮಾಡೋದಿಲ್ಲ ಅಂತ ಹೇಳೋದಿಲ್ಲ. ಬಿಕಾಸ್ ನೆಕ್ಸ್ಟ್ ನಾವು ಅದೇ ವಾಶ್ರೂಮ್ ಅನ್ನ ನಾವು ಯೂಸ್ ಮಾಡ್ಬೇಕಲ್ಲ. ಸೊ ನಾವು ಹೋಗೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿ, ನಮಗೆ ಎಷ್ಟು ಕ್ಲೀನ್ ಮಾಡಬಹುದು ಅಷ್ಟು ಕ್ಲೀನ್ ಮಾಡಿ ಯೂಸ್ ಮಾಡಿ ಬರ್ತೇವೆ. ಹಾಗಂತ ಹೇಳಿ ಎಲ್ಲರೂ ಕ್ಲೀನ್ ಮಾಡ್ತಾರೆ, ಕ್ಲೀನ್ ಮಾಡ್ಲಿಕ್ಕೆ ಕ್ರೂ ಇದ್ದಾರೆ, ಕೆಲಸದವರು ಇದ್ದಾರೆ ಅಂತ ಆ ಮೈಂಡ್ ಸೆಟ್ ಅಲ್ಲಿ ಬರಬೇಡಿ ಫ್ಲೈಟಿಗೆ. ಸೊ ನಿಮ್ ಹೈಜೀನ್ ಅನ್ನ ಅಥವಾ ಇನ್ನೊಬ್ರ ಹೈಜೀನ್ ಅನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಫ್ಲೈಟಿಗೆ ಬನ್ನಿ. ಅಂಡ್ ಲಾಸ್ಟ್ ಒನ್ ಥಿಂಗ್, ಮೇನ್ಲಿ ಚಿಲ್ಡ್ರನ್ಸ್, ಇದು ನಾನು ಹೇಳ್ಬೇಕಂದ್ರೆ ಮಕ್ಕಳನ್ನ ನಿಮ್ಗೆ ಹ್ಯಾಂಡಲ್ ಮಾಡ್ಲಿಕ್ಕೆ ಬರಲ್ಲ ಅಂದ್ರೆ ಪ್ಲೀಸ್ ನಮ್ಮನ್ ಹೇಳ್ಬೇಡಿ ಹ್ಯಾಂಡಲ್ ಮಾಡ್ಬೇಕು ಅಂತ. ಸೀರಿಯಸ್ಲಿ ನಿಮ್ ಮಕ್ಕಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಹೇಗಾಗುತ್ತೆ, ಮಕ್ಕಳಾಗ್ಲಿಲ್ಲ, ಮದ್ವೆನೂ ಆಗಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ನಾವು ಹೇಗೆ ನಿಮ್ ಮಕ್ಕಳನ್ನ ಹ್ಯಾಂಡಲ್ ಮಾಡುದು? ಮಗು ಕೇಳಲ್ಲ, ನೀವು ಬೈದ್ ಹೋಗಿ ಅಂತ ಹೇಳಿದ್ರೆ ನಾವ್ ಅಲ್ಲಿ ಕೆಟ್ಟವ್ರು ಆಗ್ತೀವಿ. ಮತ್ತೆ ಮೇಲ್ ಮಾಡಿ ಕ್ರೂ ಬೈದ್ರು ಮಗು ಕೂಗ್ತ ಅಂತ. ನಿಮ್ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ನಾವು ಬೇಕು, ನಿಮ್ಮನ್ನ ನೋಡ್ಕೊಳ್ಳಿಕ್ಕೆ ನಾವು ಬೇಕು, ಏರ್ಕ್ರಾಫ್ಟ್ ಕೂಡ ನಾವೇ ನೋಡ್ಕೊಳ್ಬೇಕು. ಸೊ ನಾವ್ ಎಷ್ಟು ಅಂತ ನೋಡ್ಕೊಳ್ಬೇಕು. ವಿ ರೆಸ್ಪೆಕ್ಟ್ our passengers. ಬಿಕಾಸ್ ನೀವು ಪೇ ಮಾಡಿದ್ರಿಂದ ನಮಗೆ ಸ್ಯಾಲರಿ ಸಿಗುದು. ಬಟ್ ಏನಂದ್ರೆ ಸ್ವಲ್ಪನಾದ್ರೂ ರೆಸ್ಪೆಕ್ಟ್ ಕೊಡಿ ಅಷ್ಟೇ ಸಾಕು, ನನ್ಗೆ ಬೇರೆ ಏನು ಬೇಡ. ಹಾಗಂತ ಎಲ್ರು ಆತರ ಅಂತಲ್ಲ, ಕೆಲವು ಪ್ಯಾಸೆಂಜರ್ಸ್ ತುಂಬಾ ಫ್ರೆಂಡ್ಲಿ ಆಗಿ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಕೆಲವರಿಗೆ ನಮ್ ಕಷ್ಟನೂ ಅರ್ಥ ಆಗ್ತದೆ, ಹೇಳ್ತಾರೆ ನನ್ನ ಮಕ್ಕಳು ಕೂಡ ಇದ್ದಾರೆ, ಅಥವಾ ನಾನು ಮುಂಚಿನ ಫ್ಲೈಟ್ ಅಲ್ಲೂ ನೋಡಿದ್ದೇನೆ ಹೀಗೆ ಇಷ್ಟೆಲ್ಲ ಮಾಡಿದ್ದಾರೆ ಅಂತ. ಸೊ ಅಂತವರಿಗೆ ನಾವು ಹೇಳುದು ಅಂತಲ್ಲ, ಯಾರು ಈ ತರ ತಪ್ಪು ಮಾಡ್ತಾರಲ್ಲ, ತಪ್ಪು ನಿಮ್ ಪ್ರಕಾರ ಅದು ತಪ್ಪಾಗಿರ್ಲಿಕ್ಕಿಲ್ಲ, ಬಟ್ ಅದು ನಮಗೆ ಅನ್ನಿಸ್ತದೆ ತಪ್ಪು ಅಂತ ಹೇಳುದಲ್ಲ. ಬಟ್ ಯಾಕೆ ಈ ತರ ಮಾಡ್ತಾರೆ, ಯಾಕೆ ನಾರ್ಮಲ್ ಒಂದು ಸಿವಿಕ್ ಸೆನ್ಸ್ ಇಲ್ಲ, ಯಾಕೆ ಇಷ್ಟೊಂದು ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾರೆ ಅಂತ. ಫ್ಲೈಟ್ ಆದ್ಮೇಲೆ ಓಕೆ ಫೈನ್, ನೀವ್ ಹೋಗ್ತೀರಾ ನಾವು ಹೋಗ್ತೀವಿ,
ಬಟ್ ಅಲ್ಲಿ ಎಲ್ಲ ಗಲೀಜ್ ಮಾಡಿರ್ತೀರಲ್ವಾ, ಕ್ಯಾಬಿನ್ ಸೀಟ್ಸ್ ಅಲ್ಲಿ ಆಗ್ಲಿ, ಸೀಟ್ಸ್ ಅಷ್ಟು ಒಳ್ಳೆದಿರುತ್ತೆ, ಎಲ್ಲ ಹಾಳಾಗಿ ಮಾಡ್ಬಿಡ್ತೀರಿ, ಮತ್ತೆ ಎಲ್ಲ ತೊಳ್ದು ಮಕ್ಳು ತುಳಿದಲ್ಲ. ಇವಾಗ ಯಾವಾಗ ಫ್ಲೈಟ್ ಗೆ ಬರ್ತಾರಲ್ಲ ಆಗ ಏರ್ಕ್ರಾಫ್ಟ್ ಫುಲ್ ಕ್ಲೀನ್ ಆಗಿರ್ತದೆ, ಅಂದ್ರೆ ಎಲ್ಲರೂ ಒಂದ್ ಸಣ್ಣ ಅದೇನಾದ್ರೂ ಸಿಗ್ಬಹುದಷ್ಟೇ, ಬಟ್ ಕ್ಯಾಬಿನ್ ಫುಲ್ ಕ್ಲೀನ್ ಮಾಡಿ ಹೋಗಿರ್ತಾರೆ. ಅದೇ ಫ್ಲೈಟ್ ಲ್ಯಾಂಡ್ ಆಗಿ ಎಲ್ಲ ಪ್ಯಾಸೆಂಜರ್ಸ್ ಹೋದ್ಮೇಲೆ ಆ ಕ್ಯಾಬಿನ್ ಸೀನ್ ಇರುತ್ತೆ, ಅದು ನಾವು ಕ್ಲೀನ್ ಮಾಡೋದಲ್ಲ, ಆಕ್ಚುಲಿ ಇರ್ತಾರೆ, ಅದಕ್ಕೆ ಕ್ಲೀನಿಂಗ್ ಸ್ಟಾಫ್ ಬೇರೆ ಇರ್ತಾರೆ, ಅವ್ರು ಕ್ಲೀನ್ ಮಾಡ್ಬೇಕಲ್ಲ. ಇವನ್ ಲ್ಯಾವೆಟ್ರಿನ ಹೇಳುದು ಅಷ್ಟು ಗಲೀಜ್ ಮಾಡಿ ಫ್ಲಶ್ ಮಾಡದೆ ಹೋಗ್ತಾರಲ್ವಾ. ಕಾಮನ್ಸ್ ನಾನು ಒಂದು ಕೇಳುದು, ಏರ್ಕ್ರಾಫ್ಟ್ ಒಳಗೆ ನೀರಿಲ್ಲ, ಗೊತ್ತು ಲ್ಯಾವೆಟ್ರಿಯಲ್ಲಿ ನೀರಿಲ್ಲ, ಸೊ ನೀವು ಏರ್ಪೋರ್ಟ್ ಅಲ್ಲಿ ವಾಶ್ರೂಮ್ ಯೂಸ್ ಮಾಡಿ ಬನ್ನಿ ಅಲ್ಲ, ಅಷ್ಟು ಅರ್ಜೆಂಟ್ ಇರುವವರು ಬಂದು ಫ್ಲೈಟ್ ಗೆ ಬಂದು ಇದನ್ನು ಯಾಕೆ ಗಲೀಜ್ ಮಾಡ್ತೀರಾ? ಅಲ್ಲಿ ಇರೋದು ಖಾಲಿ ನಿಮಗೆ ಟೀ ಮಾಡ್ಲಿಕ್ಕೆ ಮಾತ್ರ ಆಪ್ಷನ್ ಇರೋದು, ಅಥವಾ ಮಾಡ್ಬೋದು, ಮಾಡ್ಲಿಕ್ಕಿಲ್ಲ ಅಂತ ಹೇಳುದಿಲ್ಲ ನಾನು, ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಯೂಸ್ ಮಾಡಿ, ಫ್ಲಶ್ ಬಟನ್ ಮಾಡಿ ಅಲ್ಲ, ಫ್ಲಶ್ ಯಾಕೆ ಮಾಡದೆ ಹಾಗೆ ಹೋಗ್ತೀರಾ ಅಂತ. ಇವನ್ ಕ್ಲೀನರ್ಸ್ ಕೂಡ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ, ಪಾಪ ಅವರು ಗ್ಲೌಸ್ ಹಾಕೊಂಡು ಮಾಸ್ಕ್ ಹಾಕೊಂಡು ಇನ್ಫೆಕ್ಷನ್ಸ್ ಎಲ್ಲರಿಗೂ ಬರುತ್ತೆ. ಜಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಎಲ್ಲರೂ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ ಅಂತ. ನೀವು ನಿಮ್ಮನ್ನ ಹೇಗೆ ಮನೆಯಲ್ಲಿ ಆ ತರ ಇರ್ಬೇಕು, ಈ ತರ ಇರ್ಬೇಕು, ಹೆಲ್ದಿ ಇರ್ಬೇಕು, ಆ ಫುಡ್ ತಿನ್ಬೇಕು, ಈ ಫುಡ್, ಸೊ ಅವ್ರೊಬ್ರು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ ಅಂದ್ಮೇಲೆ ಅವರಿಗೊಂದು ರೆಸ್ಪೆಕ್ಟ್ ಬೇಕಲ್ಲ, ಅವರಿಗೊಂದು ಕೆಲಸ ಮಾಡುವಲ್ಲಿ ನಾನು ನೆಕ್ಸ್ಟ್ ಕೆಲಸ ಮಾಡ್ಬೇಕು ಅಂತ ಫೀಲ್ ಬರ್ಬೇಕಲ್ಲ. ಬಟ್ ಇದು ಹೇಗಾಗ್ತದೆ ಅಂತ ಹೇಳಿದ್ರು, ಇಷ್ಟೆಲ್ಲ ಗಲೀಜ್ ಮಾಡಿ ಹೋಗುವಷ್ಟರಲ್ಲಿ ಅಯ್ಯೋ ಅನ್ನಿಸ್ತದೆ, ಇದನ್ನ ಕ್ಲೀನ್ ಮಾಡ್ಬೇಕಾ, ಇದನ್ನ ಕ್ಲೀನ್ ಮಾಡಿ. ಇವಾಗ ಮಾರ್ನಿಂಗ್ ಪಾಪ 5 ಗಂಟೆ ಶಿಫ್ಟಿಗೆಲ್ಲ ಬರೋರು ಇದನ್ನ ನೋಡ್ಲಿಕ್ಕ ಬರುದವರು. ಸೀರಿಯಸ್ಲಿ ಒಂದ್ ಸ್ವಲ್ಪ ರೆಸ್ಪೆಕ್ಟ್ ಇಟ್ಟು, ಮತ್ತೆ ಪ್ಲೀಸ್ ಆಟಿಟ್ಯೂಡ್ ತೋರಿಸುತ್ತನ್ನು ಸ್ವಲ್ಪ ಕಡಿಮೆ ಮಾಡಿ. ಯು ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಅಷ್ಟೇನೆ. ಏನು ಆಟಿಟ್ಯೂಡ್ ತೋರಿಸ್ಬೇಕಂತ ಏನಿಲ್ಲ, ನೀವು ಬರೋದು ನಿಮ್ ಕೆಲ್ಸಕ್ಕೆ, ನಾವು ಇರೋದು ನಮ್ ಕೆಲ್ಸಕ್ಕೆ. ನೀವು ಹೇಗೆ ದುಡ್ದು ಸಂಬಳ ತಗೊಂಡು ಲೈಫ್ ಲೀಡ್ ಮಾಡ್ತೀವ, ಸೊ ನಾವು ಅಷ್ಟೇ. ಅಂದ್ರೆ ನಮಗೆ ಇಲ್ಲಿ ಎಕ್ಸ್ಟ್ರಾ ಪೇಮೆಂಟ್ ಕೊಡಲ್ಲ, ನಿಮ್ಮನ್ನ ಸರ್ವ್ ಮಾಡಿದ್ರಂತ ಎಕ್ಸ್ಟ್ರಾ ಪೇಮೆಂಟ್ ಏನು ಕೊಡಲ್ಲ, ಬ್ಯಾಗ್ ತೆಗೆದಿಡ್ಲಿಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಇರಲ್ಲ. ಅದು ನಿಮ್ ಬ್ಯಾಗ್ ಅನ್ನು ನಾವ್ ಎತ್ತಿಟ್ಟು ನಮಗೆ ಬೆನ್ನು ನೋವು ಬರ್ತದೆ ಅಷ್ಟೇ ಬಿಟ್ಟು ಎಕ್ಸ್ಟ್ರಾ ಪೇಮೆಂಟ್ ಅಥವಾ ನಿಮ್ದು ಒಂದು ಅಪ್ರಿಸಿಯೇಷನ್ ಕೂಡ ಇರುವುದಿಲ್ಲ ಅದ್ರಲ್ಲಿ. ಹೆಲ್ಪ್ ಮಾಡಿದ್ರು, ನಮಗೆ ಹೆಲ್ಪ್ ಮಾಡೋದಕ್ಕೆ ಬೇಜಾರೇನಿಲ್ಲ. ಯಾವಾಗ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರ, ಅಥವಾ ಕೆಲವು ಸಣ್ಣ ಮಕ್ಕಳೆಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ, ಅಥವಾ ಏಜ್ ಆಗಿರೋ ಅಜ್ಜ ಅಜ್ಜಿಗಳೆಲ್ಲ ಟ್ರಾವೆಲ್ ಮಾಡ್ತಿರ್ತಾರೆ, ಅಂತವ್ರು ಕೆಲವು ಅಜ್ಜ ಅಜ್ಜಿಗಳು ಹೆಲ್ಪ್ ಮಾಡುವಷ್ಟು ಅಟ್ಲೀಸ್ಟ್ ಅವರಾದ್ರೂ ಒಂದು ನಮ್ಮನ್ನ ನೋಡಿ ಥ್ಯಾಂಕ್ಸ್ ಹೇಳಿ ಸ್ಮೈಲ್ ಕೊಡ್ತಾರೆ. ಬಟ್ ಈ ಕೆಲವೊಂದು ಆಟಿಟ್ಯೂಡ್ ಇರ್ತದೆ, ಹೇಗೆಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿ ತನಕ ಬ್ಯಾಗ್ ತಗೊಂಡ್ಬರ್ಲಿಕ್ಕೆ ಆಗ್ತದಂತೆ, ಇಲ್ಲಿ ಆಗುದಿಲ್ಲ. ಸೊ ಎಂತ ಯಾವ ಬಿಹೇವಿಯರ್ ಅದು ಅಂತ ಅರ್ಥ ಆಗುದಿಲ್ಲ. ಇವನ್ ಒನ್ ಮೋರ್ ಥಿಂಗ್, ಎಮರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಕೂರುದಂದ್ರೆ ಇಟ್ಸ್ ನಾಟ್ ಲೈಕ್ ಅ ಸಿಲ್ಲಿ ಥಿಂಗ್, ಇಟ್ಸ್ ಲೈಫ್ ರೆಸ್ಕ್ಯೂ. ಅದರಲ್ಲೂ ನಮಗೆ ಪಾಯಿಂಟ್ಸ್ ಇದೆ, ಎಲ್ರಿಗೂ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ ಆ ಸೀಟ್ ಅಲ್ಲಿ. ಎಮರ್ಜೆನ್ಸಿ ಎಕ್ಸಿಟ್ ಸೀಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಲೆಗ್ ಸ್ಪೇಸ್ ಇರ್ತದೆ, ಬಟ್ ಅದಕ್ಕೂ ಕೆಲವು ಕ್ರೈಟೀರಿಯಾಸ್ ಇರ್ತದೆ. 15 ಏಜ್ ಬಿಲೋ ಅವ್ರು ಕೂತ್ಕೊಳ್ಳಿಕ್ಕಿಲ್ಲ, ಅಂಡ್ ಓಲ್ಡ್ ಏಜ್ ತುಂಬಾ ಏಜ್ ಆಗಿರೋರು ಕೂತ್ಕೊಳ್ಳಿ, ಮತ್ತೆ ಕಾಲ್ ನೋವು ಲೈಕ್ ಪೇನ್ ಎಲ್ಲ ಇದ್ರೆ, ಫ್ರಾಕ್ಚರ್ ಆಗಿದೆ, ಇಂಜುರೀಸ್ ಆಗಿದ್ರೆ ಅವ್ರು ಕೂತ್ಕೊಳ್ಳೋ ಆಗಿಲ್ಲ, ಅಂಡ್ ಪ್ರೆಗ್ನೆಂಟ್ ವುಮೆನ್ಸ್ ಕೂತ್ಕೊಳ್ಳೋ ಆಗಿಲ್ಲ, ಇನ್ಫೆಂಟ್ಸ್ ಕೂತ್ಕೊಳ್ಳಿ. ಅದೆಲ್ಲಾನು ಯಾಕೆ ಅಂತ ಹೇಳಿದ್ರೆ ಆ ಡೋರ್ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಡೋರ್ ಓಪನ್ ಮಾಡ್ಲಿಕ್ಕೆ ಅವರು ಏಬಲ್ ಇರಬೇಕು. ಏಬಲ್ ಬಾಡಿಡ್ ಪ್ಯಾಸೆಂಜರ್ಸ್ ಮಾತ್ರ ಆ ಸೀಟ್ ಅಲ್ಲಿ ಕೂತ್ಕೋಬಹುದು. ಇದು ಖಾಲಿ ಉಂಟು ಅಂತ ಅಂದ ತಕ್ಷಣ ಎಲ್ಲರದ್ದು ಖಾಲಿ ಉಂಟು ಸೀಟ್, ನಾನು ಕೂತ್ಕೊಳ್ತೇನೆ ಅದ್ರಲ್ಲಿ, ನಾವು ಬ್ರೀಫ್ ಮಾಡ್ತೀವಿ. Not give any hand luggages near the emergency row, which will be an obstruction. ಅಲ್ವೇ ಅಲ್ಲ ಹೇಳುದು. ನೀವ್ ಯಾಕೆ ಬ್ಯಾಗ್ ನೆಲ್ಲ ಬಚ್ಚಿಟ್ಕೊಳ್ತೀರ ನನ್ಗೆ. ಒಂದ್ ದೊಡ್ಡ ಬ್ಯಾಗ್ ಎಲ್ಲ ಇಟ್ಬಿಡ್ತೀರಾ ಸೀಟ್ಸ್ ಅಲ್ಲಿ, ಆದ್ಮೇಲೆ ನಾವೇನಾದ್ರು ಹೇಳಿದ್ರೆ ಬ್ಯಾಗ್ ಯು ಹ್ಯಾವ್ ಟು ಕೀಪ್ ಇಟ್ ಅಪ್ ಅಂತ ಹೇಳಿದ್ರೆ ಆಗಲ್ಲ. ಸಾರಿ, ನಮಗೆ ಆಪ್ಷನ್ ಉಂಟು. ನೀವೇನಾದ್ರೂ ಆ ತರ ಮಾಡಿದ್ರಿ ಅಂತ ಹೇಳಿದ್ರೆ ರೀಸೀಟ್ ಮಾಡ್ಬೋದು. ರೀಸೀಟ್ ಇಲ್ಲ ಆಫ್ ಲೋಡ್ ಮಾಡ್ಬೋದು. ನಮಗೆ ಹೇಳುದು, ನಾವ್ ಹೇಳಿದನ್ ಕೇಳಲಿಲ್ಲ ಅಂದ್ರೆ ನಾವು ಯಾಕೆ ಬೇಕಿದೆಲ್ಲ, ಸುಮ್ನೆ ಕಿರಿಕಿರಿ ಯಾಕೆ ಮಾಡುದು ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಅಷ್ಟೇ. ಸೊ ಒಬ್ರೇನೋ ಒಂದು ಕೇಳ್ತಿದ್ದಾರೆ ಅಂದ್ರೆ ಅದಕ್ಕೆ ಅಷ್ಟು ಆಟಿಟ್ಯೂಡ್ ಎಲ್ಲ ಯಾಕೆ ತೋರಿಸುದು ಅಂತ ಸತ್ಯ ಗೊತ್ತಾಗುದಿಲ್ಲ. ನೀವೇನಾದ್ರೂ ಬೈದ್ರು, ನಿಮ್ ತಪ್ಪಿದ್ರು ನಾವೇ ಹೇಳ್ತೀವಿ ಸಾರಿ ಅಂತ. ಬಟ್ ಸ್ಟಿಲ್ ಎಮರ್ಜೆನ್ಸಿ ಎಕ್ಸಿಟ್ ರೋಲ್ ಕೂತಾದ್ಮೇಲೆ ಬ್ಯಾಗ್ಸ್ ಮೇಲೆ ಇಡಿ, ನಿಮ್ಮ ಬ್ಯಾಗ್ ಅನ್ನ ನೀವೇ ರೆಸ್ಪಾನ್ಸಿಬಲ್ ತಗೊಳ್ಳಿ. ವಾಶ್ರೂಮ್ ಯೂಸ್ ಮಾಡುವಾಗಲೂ ಅಷ್ಟೇ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಂಡು ವಾಶ್ರೂಮ್ ಯೂಸ್ ಮಾಡಿ.
ಆಮೇಲೆ ನಿಮ್ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಜಾಗ್ರತೆಯಲ್ಲಿ ಇಟ್ಬಿಡಿ, ಪಾಸ್ಪೋರ್ಟ್ ಆಗ್ಲಿ, ಆಧಾರ್ Boarding ಕಾರ್ಡ್, ಎನಿ pass. ಐಡೆಂಟಿ ಕಾರ್ಡ್ಸ್ ಎಲ್ಲ. ಅಂಡ್ ನಾನು Phones. ಕೆಲವು ಫ್ಲೈಟ್ಸ್ ಅಲ್ಲಿ ನೋಡಿದ್ದೇನೆ ಬೋರ್ಡಿಂಗ್ ಪಾಸ್ ತಗೊಂಡ್ಬರ್ತಾರೆ ಬೋರ್ಡಿಂಗ್ ಟೈಮ್ ಅಲ್ಲಿ. ಹಾ, ಮತ್ತೆ? ಬೋರ್ಡಿಂಗ್ ಪಾಸ್ ಮತ್ತೆ ಆಧಾರ್ ಕಾರ್ಡ್ ಇರ್ತದೆ. ಬೋರ್ಡಿಂಗ್ ಪಾಸ್ ಬೋರ್ಡಿಂಗ್ ಪಾಸ್ ಕೆಳಗಾಕೊಂಡು ಹೋಗ್ತಾರೆ, ಇಲ್ಲ ಆಧಾರ್ ಕಾರ್ಡ್ ಕೆಳಗಾಕೊಂಡು ಹೋಗ್ತಾರೆ. ಅಂಡ್ ಅವರನ್ನ ಪೇಜ್ ಮಾಡಿ ಕರಿಬೇಕು, ಈ ಪ್ಯಾಸೆಂಜರ್ಸ್ ಇದು ಬೋರ್ಡಿಂಗ್ ಪಾಸ್ ಸಿಕ್ಕಿದೆ, ಆಧಾರ್ ಕಾರ್ಡ್ ಸಿಕ್ಕಿದೆ, ಬನ್ನಿ ತಗೊಳ್ಳಿ ಅಂತ. ಕೆಲವು ಅಂಡ್ ಎಷ್ಟೋ ಪ್ಯಾಸೆಂಜರ್ಸ್ ಅವರ ಬ್ಯಾಗ್ ಅನ್ನ ಬೋರ್ಡಿಂಗ್ ಗೇಟ್ ಅಲ್ಲಿ ಬಿಟ್ಟು ಬಂದು, ನಾನು ಬ್ಯಾಗ್ ಬಿಟ್ಟು ಬಂದಿದ್ದೇನೆ, ನನ್ಗೆ ಬ್ಯಾಗ್ ಬೇಕು ಅಂತ. ನೀವ್ ಇದೆಲ್ಲ ಹೇಳಿದ್ರೆ ನಮ್ದು ಇಲ್ಲಿ ಡಿಪಾರ್ಚರ್ ಲೇಟ್ ಆಗುತ್ತೆ. ಫ್ಲೈಟ್ ನಮಿಗೂ ಫ್ಲೈಟ್ ಡಿಲೇ ಮಾಡ್ಬೇಕು ಅಂತ ಯಾವ ಇಂಟೆನ್ಷನ್ ಇಲ್ಲ, ಅಥವಾ ಫ್ಲೈಟ್ ಎಲ್ಲಾದ್ರೂ ಡೈವರ್ಟ್ ಆಯ್ತು ಅಂತ ಹೇಳಿದ್ರೆ ಬೇಕು ಅಂತಾನೆ ಡೈವರ್ಟ್ ಮಾಡ್ಲಿಕ್ಕೆ ಯಾರಿಗೂ ಮನ್ಸಿಲ್ಲ. ಕ್ಯಾಪ್ಟನ್ಸ್ಗೂ ಮನೆಗೆ ಹೋಗ್ಬೇಕು, ಕ್ರೂಗಳಿಗೂ ಮನೆಗೆ ಹೋಗ್ಬೇಕು. ನಾವು ಇಂಟೆನ್ಷನ್ ಅಲ್ಲಿ ಯಾವ್ದು ಮಾಡುತ್ತಿಲ್ಲ. ಸೊ ಅದನ್ನೆಲ್ಲ ಒಂದು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ. ಇನ್ನೇನಾದ್ರೂ ಇದೆಯಾ? ಅಲ್ಲ ಇಲ್ಲ, ಇದೆಯೇ ತುಂಬಾ ಇದೆ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳುವ, ಯಾವಾಗ ಟೈಮ್ ಸಿಗ್ತದೋ ನಮಗೆ ಆಗ ವಿಡಿಯೋ ಮಾಡುವ. ಸರಿ ಸರಿ, ಅಲ್ಲಿ ತನಕ ಬಾಯ್ ಬಾಯ್, ನಮಸ್ತೆ. ನಮಸ್ತೆ.